ಒಂದು ದೇವದುರ್ಗ ಅಂತ ಊರಿಂದ ಬಂದು ಇಲ್ಲಿ DCP ಆಗಿ ಕರ್ತವ್ಯ ನಿರ್ವಹಿಸೋದು ನಮಗೊಂದು ಒಂಥರ ಒಂದು ಲಕ್ ಅಂತ ಹೇಳ್ಬೋದು. ಏನೋ ನಿಜವಾಗ್ಲೂ ನಾರ್ತ್ ಬೆಂಗಳೂರು, ನಾನು ಇನ್ನೂವರೆಗೂ ಕೂಡ ಸೌತ್ ಬೆಂಗಳೂರು ನನಗೇನೂ ಗೊತ್ತೇ ಇಲ್ಲ. ಈ ಜಯನಗರ JP ನಗರ ಕಡೆ ಒಂದು ಸಲ ಅಥವಾ 2 ಸಲ ಹೋಗಿರ್ಬೇಕು ಹೊರತು ನಾನು ನನ್ನ ಲೈಫ್ ಕಳೆದಿದ್ದೆ ನಾರ್ತ್ ಬೆಂಗಳೂರಲ್ಲಿ. ನನಗೆ ಗಾಬರಿ ಆಗಿಬಿಡ್ತು. ಆಮೇಲೆ ಇನ್ನೂ 10 ಮಿನಿಟ್ಸ್ ಹೋದ್ಮೇಲೆ ಮತ್ತೆ ನನಗೆ ಇದೆಲ್ಲೋ ಹೋಗಿರಬೇಕು, ನನಗೆ ಮಿಸ್ಗೈಡ್ ಮಾಡ್ತಾ ಇದ್ದಾನೆ ಕಂಡಕ್ಟರ್ ಅಂತಂದೇಳಿ, ಕಂಡಕ್ಟ್ರೆ ಕೊಡಿಗೆಹಳ್ಳಿ ಎಲ್ಲಿ ಬರುತ್ತೆ ಅಂತ ಕೇಳಿ, ಓ ನೋಡಿ ಈ ಬಸ್ ಲಾಸ್ಟ್ ಎಲ್ಲಿ ನಿಲ್ಲುತ್ತಲ್ಲ ಅದೇ ಇಳ್ಕೊಂಬಿಡಿ ನೀವು, ಅದೇ ಕೊಡಿಗೆಹಳ್ಳಿ ಅಂತ ಹೇಳಿದರು. ಫಾರೆಸ್ಟ್ ವಿ ಹ್ಯಾವ್, ಸವರ್ಣ ವಿ ಹ್ಯಾವ್ ಎ ಡೆಸರ್ಟ್ ಏರಿಯಾ. ತುಂಬ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ನಾಡು ಇದು. ಈ ಜಯನಗರ JP ನಗರ ಕಡೆ ಒಂದು ಸಲ ಅಥವಾ 2 ಸಲ ಹೋಗಿರ್ಬೇಕು ಹೊರತು ನಾನು ನನ್ನ ಲೈಫ್ ಕಳೆದಿದ್ದೆ ನಾರ್ತ್ ಬೆಂಗಳೂರಲ್ಲಿ. ಪ್ರತಿ ಸಲ ನಮ್ಮ ಇಲಾಖೆ ಕಡೆಯಿಂದ ಎವ್ರಿ ಇಯರ್ ಲಂಗ್ ಟೆಸ್ಟ್ ಮಾಡಿಸ್ತಾರೆ, ಪರ್ಟಿಕ್ಯುಲರ್ಲಿ ಫಾರ್ ಟ್ರಾಫಿಕ್ ಪೊಲೀಸ್ಗೆ. ಅಪಘಾತ ಆದ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಆಗಿ ನೀವೇನಾದರೂ ಹಾಸ್ಪಿಟಲ್ಗೆ ತಲುಪಿಸಿ ಅವನದೇನಾದರೂ ಜೀವ ಉಳಿಸಿದ್ರೆ ನಿಮಗೆ ನಿಜವಾಗ್ಲೂ ಕೂಡ ದೇವರಿಂದ ಆಶೀರ್ವಾದ ಅಂತೂ ಇದ್ದೇ ಇರ್ತದೆ. ನಮ್ಮ ಫಾದರ್ ಇನ್ ಲಾ ಕೂಡ ನನಗೆ ಅವರು ಇನ್ಸ್ಪಿರೇಷನ್ ಆಗ್ತಾರೆ. ಯಾಕಂದರೆ ಅವರು ರಿಟೈರ್ಡ್ SP ಆಗಿ ರಿಟೈರ್ಡ್, ಒಂದು ಶಿವಲಿಂಗಪ್ಪ ಅಂತಂದು 1979 ಬ್ಯಾಚ್. ನಾನು ಹುಟ್ಟಿದಾಗ ಅವರು ಸೇರಿಕೊಂಡಿದ್ರು. ಮೈ ವೈಫ್ ಶಿ ಡಿಡ್ MBA. ಆ್ಯಂಡ್ ಒನ್ ಆಫ್ ದ ಬ್ಯೂಟಿ ಅಬೌಟ್ ಇದನ್ನು ಇವತ್ತು ಕೂಡ ಖುಷಿಯಾಗಿರ್ಬೇಕಂತಂದರೆ ನಿಮ್ಮ ಮೊದಲೇ ಸಂಸಾರದಲ್ಲಿ ನಿಮಗೆ ಚೆನ್ನಾಗಿರಬೇಕು. ಆ್ಯಂಡ್ ಸಿನ್ಸ್ ಶಿ ಈಸ್ ಅ ಪೊಲೀಸ್ ಆಫೀಸರ್ ವೈಫ್, ಶಿ ನೋ ಎವ್ರಿಥಿಂಗ್. ನಾನು ಏನು ಲೇಟಾಗಿ ಹೋದರೂ ಕೂಡ, ಏನೇ ಆದರೂ ತಪ್ಪುಗಳಿಗಾದರೂ ಕೂಡ ನೆವರ್ ಶಿ ಹ್ಯಾಸ್ ಬ್ಯಾಕ್ ಆನ್ಸರ್ ಮೀ. ತುಂಬಾ ಹೃದಯಶಾಲಿ ಅಂತ ಕೂಡ ಹೇಳ್ಬೋದು. ಶಿ ಈಸ್ ವೆರಿ ವೆಲ್ ಎಜುಕೇಟೆಡ್ ವುಮನ್. ಡೆಫಿನೆಟ್ಲಿ ಆ ಥರ ಸಿಕ್ಕಾಗ ನಿಮಗಿನ್ನೂ ದೇವರಿಗೆ ನೀವು ಕೃತಜ್ಞತೆಗಳನ್ನು ತಿಳಿಸ್ಬೇಕಾಗತ್ತೆ. ಆ ಥರ ಒಂದು ಸಿಕ್ಕ ಮನುಷ್ಯಗೆ ಯಾವಾಗಲೂ ನೆಮ್ಮದಿ ಇರಬೇಕು. ಹಾಗಂತ ನೆಮ್ಮದಿ ಇರಲಿಲ್ಲ ಅಂದರೆ ಯಾವುದೂ ಕೆಲಸ ಕೂಡ ಆಗೋದಲ್ಲ. ನನ್ನ ಫ್ರೆಂಡ್ಸ್ ಸರ್ಕಲ್ ಕೂಡ ಭಾಳ ಲಿಮಿಟೆಡ್ ಇದ್ದರೂ ಕೂಡ ಭಾಳ ಒಂದು ತುಂಬಾ ಹಚ್ಕೊಳ್ಳೋ ಅಂಥ ಫ್ರೆಂಡ್ಸ್ ಇದ್ದಾರೆ. ನಮ್ಮ ನೇಟಿವ್ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಭಾಳ ಒಂದು ಏನು ಬಾಂಧವ್ಯ ಕೂಡ ಇದೆ ನಮಗೆ. ಇಲ್ಲಿ ಬ್ಯಾಂಗ್ಳೂರಲ್ಲಾಗಿರ್ತಕ್ಕಂಥ ಫ್ರೆಂಡ್ಸ್ ಇರ್ಬೋದು, ಸ್ಪೆಷಲ್ ಫ್ರೆಂಡ್ಸ್ ಇರ್ಬೋದು, ಆಮೇಲೆ ನಮ್ಮ ನೇಟಿವ್ ಫ್ರೆಂಡ್ಸ್ ಇರ್ಬೋದು. ತುಂಬಾ ನಾನು ಭಾಳ ಲಿಮಿಟೆಡ್ ಫ್ರೆಂಡ್ಸ್ ಬಟ್ ವೆರಿ ಜೆನ್ಯೂನ್ ಫ್ರೆಂಡ್ಸ್ ಇದ್ದಾರೆ. ಅದಲ್ಲದೆ ನಮಗೆ ನಮ್ಮ ಹರೀಶ್ ಅವ್ರು ಹೇಳ್ದಂಗೆ ಐ ಆಮ್ ಅ ವೆರಿ ಫಾರೆಸ್ಟ್ ಲವರ್. ಕೆಲವೊಂದು ಅನುಭವ ಕೂಡ ಅವ್ರ ಜೊತೆಗೆ ಹಂಚ್ಕೊಂಡ್ಬಿಟ್ಟಿದ್ದೀನಿ. ಈ ಭಾಳ ಏನೇನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ನಾನು ಈ ಹಿಂದೆ ಮೈಸೂರಲ್ಲಿ SP ಇಂಟೆಲಿಜೆನ್ಸ್ ಆಗಿದ್ದಾಗ ನನಗೆ 5 ಜಿಲ್ಲೆಗಳ ಒಂದು ಉಸ್ತುವಾರಿ ಬರ್ತಾಯಿತ್ತು. ಅಂದರೆ ಈ ಇಂಟೆಲಿಜೆನ್ಸ್ ವಿಭಾಗದಲ್ಲಿ 5 ಜಿಲ್ಲೆಗಳನ್ನು ಒಳಗೊಂಡಿತ್ತು. ಅದರಲ್ಲಿ ಚಾಮರಾಜನಗರ ಜಿಲ್ಲೆ, ಬಂಡೀಪುರದಲ್ಲಿ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾಯಿದ್ದೆ. ಅದು ಇಮ್ಮೆನ್ಸ್ ಅನುಭವ, ಅದು ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಅದ್ರ ಒಂದು ಏನು ಕಾಡು, ಆಮೇಲೆ ಕಾಡು ಪ್ರಾಣಿಗಳದು ಅದು ಇಮ್ಮೆನ್ಸ್. ನಿಮಗೆ ಆ ಒಂದು ಉಲ್ಲಾಸ ಮೋಸ್ಟ್ ಪ್ರಾಬಬ್ಲಿ ನನಗನ್ಸ ಮಟ್ಟಿಗೆ ನಿಮಗೆ ಯಾವುದರಲ್ಲಿ ಕೂಡ ಆ ಒಂದು ಥ್ರಿಲ್ ಮತ್ತು ಎಕ್ಸೈಟ್ಮೆಂಟ್ ಇರಲ್ಲ, ಎಕ್ಸೆಪ್ಟ್ ಈ ಒಂದು ಕಾಡಿನ ಒಂದು ಏನು ಜೊತೆ ಅಕಸ್ಮಾತ್ ನಿಮ್ಮ ಮನದಾಳದ ನಂಟು ಏನಾದರೂ ಬೆಳೆಸ್ಕೊಂಡ್ಬಿಟ್ರೆ ಅಂದರೆ ಅದರಷ್ಟು ಎಕ್ಸೈಟ್ಮೆಂಟ್ ಲೈಫಲ್ಲಿ ಯಾವುದೂ ಆಗಲ್ಲ. ಆ ಥರ ಎಕ್ಸೈಟ್ಮೆಂಟ್ಗಳನ್ನು ಕೆಲವೊಂದು ಇದು ಮಾಡಿದ್ದೀವಿ, ಕಲ್ತಿದ್ದೀವಿ. ಐ ಮೀನ್ ಕೆಲವೊಂದು ಕಡೆ ನಮಗನ್ನಿಸ್ತದೆ ಲಾಸ್ಟ್ಗೆ ನಾವು ಯಾವಾಗಲೂ ಒಂದು ದೇವದುರ್ಗ ಅಂತ ಊರಿಂದ ಬಂದು ಇಲ್ಲಿ DCP ಆಗಿ ಕರ್ತವ್ಯ ನಿರ್ವಹಿಸೋದು ನಮಗೊಂದು ಒಂಥರ ಒಂದು ಲಕ್ ಅಂತ ಹೇಳ್ಬೋದು. ಅದೊಂದು ದೇವ್ರು ಕೊಟ್ಟಂಥ ವರದಾನ. ದೇವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾವೆಲ್ಲೋ ಇದ್ದೀವಿ, ನಾವು ಮುಂದೆ ಕೂಡ ನಮಗೊಂದು
ಯಾವುದೋ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಅಥವಾ ಉನ್ನತ ಒಂದು ನೆಲೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಇದು ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಎಂಟೈರ್ ಸ್ನೇಹಿತರಾಗಿರ್ಬೋದು, ಆಮೇಲೆ ನನಗೆ ಪುಷ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ನಾನು ಅವರಿಗೆಲ್ಲ ಕೂಡ ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನು ಈ ತಮ್ಮ ಒಂದು ವಾಹಿನಿ ಮೂಲಕ ಸಲ್ಲಿಸ್ತೇನೆ. ಸರ್ ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕೆಲಸ ನಾವು ಮಾಡಬೇಕಾದ್ರೆ ಫ್ಯಾಮಿಲಿಯಲ್ಲಿ ಒಂದು ಸಪೋರ್ಟ್ ಇದೆ, ನಾವು ಕೆಲಸದ ಬಗ್ಗೆ ಹೆಚ್ಚಿನಾಗಿ ಗಮನ ಕೊಡ್ಬೋದು ಅಂತ ಫ್ಯಾಮಿಲಿ ಬಗ್ಗೆ ನಾವು ತಿಳ್ಕೊಂಡ್ವಿ ಸರ್. ಹಾಗೆ ಪೊಲೀಸ್ ಅಂತ ಅಂದಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗೋವಂಥದ್ದು ಸಾಮಾನ್ಯ ವಿಚಾರನೇ. ಸೊ ಅದಕ್ಕೆ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಿರ್ತೀರಾ? ಬಿಸಿಲ್ನಾಡು ದೇವದುರ್ಗದಿಂದ ಬಂದವ್ರು ನೀವು ಹಲವಾರು ಕಡೆ ಕೆಲಸ ಮಾಡಿದ್ದೀರಾ. ಕೋಸ್ಟಲ್ ಕರ್ನಾಟಕ ಆಗಿರ್ಬೋದು, ಅಥವಾ ನಮ್ಮ ಮಲೆನಾಡು ಕೊಡಗು ಆಗಿರ್ಬೋದು, ಅಥವಾ ಮೈಸೂರು ಆಗಿರ್ಬೋದು, ಎಲ್ಲ ಕಡೆ ಇದಕ್ಕೆ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಿರ್ತೀರಾ ಸರ್? ಒಂದು ಸ್ವಲ್ಪ ವರ್ಷ ನೀವು ಇಲ್ಲಿರ್ತೀರಾ, ನೆಕ್ಸ್ಟ್ ಸ್ವಲ್ಪ ವರ್ಷ ಬೇರೆ ಯಾವುದೋ ಜಿಲ್ಲೆಯಲ್ಲಿ ಇರ್ತೀರಾ, ಅದ್ರ ಬಗ್ಗೆ ಹೇಳೋದಾದರೆ. ನಮ್ಮಲ್ಲಿ ನಾವು ರಾಯಚೂರದಲ್ಲಿ, ಗುಲ್ಬರ್ಗದಲ್ಲಿ ಓದಬೇಕಾದ್ರೆ ಕೆಳಗಡೆ ನಾವೆಲ್ಲ ನೀರು ಹಾಕ್ತಾ ಇದ್ವಿ. ಈ ಟೈಲ್ಸ್ ಮೇಲೆ ನೀರು ಹಾಕಿ ಅದ್ರ ಮೇಲೆ ಮಲಗೋರು. ಯಾಕಂದರೆ ಅದು ಒಂದು 5 ಮಿನಿಟ್ಸಿಗೆ ಡ್ರೈ ಆಗಿಬಿಡ್ತದೆ. ಅದು ಆ ಒಂದು ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ನಾನು ಕೊಡಗಿನಲ್ಲಿ ತಮಗೆ ಮೊದಲೇ ಹೇಳಿದಾಗೆ ಕಂಟಿನ್ಯೂಸ್ 3 ಡೇಸ್ ಮಳೆ ಇದ್ದಾಗ ನನಗೆ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ ಅಂತ ಅನಿಸ್ತು. ಈ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯ ಏನಿದೆ ಅದು ಈ ಭೌಗೋಳಿಕವಾಗಿ ಭಾಳ ವಿಶಿಷ್ಟವಾಗಿದೆ. ನಿಮಗೆ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಕಾಣ್ಬೋದು, ಎವರ್ಗ್ರೀನ್ ಫಾರೆಸ್ಟು, ಡೆಸರ್ಟ್ ಒಂದು ಬಿಟ್ಟರೆ, ಡೆಸರ್ಟ್ ಅಂದರೆ ನಮ್ಮ ಸೆಮಿ ಏರಿಡ್ ಏರಿಯಾ, ನಮ್ಮ ರಾಯಚೂರು ಗುಲ್ಬರ್ಗ ಏನಿದೆ ಅದೇ ಡೆಸರ್ಟ್ ಥರ ಇಲ್ಲಿ, ಅದೇ ಡೆಸರ್ಟ್. ಉಳಿಕೆದ್ದೆಲ್ಲ ನಿಮಗೆ ವೆಜಿಟೇಷನ್ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಅಲ್ಲಿಂದ ಬಂದವರಿಗೆ ಎಕ್ಸೈಟ್ಮೆಂಟ್ ಆಗುತ್ತೆ. ನಮಗೆ ಕೊಡಗು ಅಂದ ತಕ್ಷಣ ಆ ಒಂದು ಗಿಡಗಳಾಗಿರ್ಬೋದು, ಆ ಒಂದು ಮಳೆ ಆಗಿರ್ಬೋದು, ಆಮೇಲೆ ಇಲ್ಲಿ ಸದರ್ನ್ ಜಿಲ್ಲೆಗಳಿಗೆ ಹೋದಾಗೆ ಆ ಒಂದು ಕಾಡು, ಫಾರೆಸ್ಟ್, ನೇಚರ್ ನಿಜವಾಗ್ಲೂ ಕರ್ನಾಟಕದಂಥ ರಾಜ್ಯ ಮೋಸ್ಟ್ಲಿ ಪ್ರಾಬಬ್ಲಿ ಎಲ್ಲಿ ಇಲ್ಲ. ಕರಾವಳಿ ಇದೆ, ಎವರ್ಗ್ರೀನ್ ಫಾರೆಸ್ಟ್ ಇದೆ, ಫಾರೆಸ್ಟ್ ವಿ ಹ್ಯಾವ್, ಸವರ್ಣ ವಿ ಹ್ಯಾವ್ ಎ ಡೆಸರ್ಟ್ ಏರಿಯಾ. ತುಂಬ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ನಾಡು ಇದು. ಸೊ ಹಂಗಾಗಿ ನಮಗೆ ಎಲ್ಲಿ ಹೋದಲ್ಲಿ ಕೂಡ ಅದ್ರ ಬಗ್ಗೆ ಒಂದು ಹೆಮ್ಮೆ ಇರ್ತದೆ. ನಮಗೂ ಕೂಡ ಅದನ್ನು ಒಂದು ಆಸ್ವಾದನೆ ಮಾಡ್ಬೇಕಂದ್ರೆ ಖುಷಿ ಕೂಡ ಇರ್ತದೆ. ಸರ್ ಹಾಗೆ ಪೊಲೀಸ್ ಅಂತ ಅಂದಿದ ತಕ್ಷಣ ಎಲ್ಲರೂ ಸಾಮಾನ್ಯವಾಗಿ ನಿಮ್ಮ ಜೊತೆ ಗಂಭೀರವಾದ ವಿಷಯಗಳನ್ನೇ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಅಥವಾ ಇಂಥ ವಿಚಾರಗಳೇ ನಿಮ್ಗೆ ಬರ್ತಾ ಇರುತ್ತೆ. ಆದರೆ ಇಷ್ಟು ವರ್ಷ ನೀವು ಸರ್ವಿಸ್ ಮಾಡಿರ್ತೀರಾ ಅಥವಾ ಇರುತ್ತೆ, ಇದರಲ್ಲಿ ನಿಮಗೆ ತುಂಬ ಫನ್ನಿ ಆಗಿರೋವಂಥ ಇನ್ಸಿಡೆಂಟ್ಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ನಿಮಗೆ ಖುಷಿ ಕೊಡೋವಂಥ ವಿಚಾರಗಳಾಗಿರ್ಬೋದು, ಆ ಥರದ್ದು ಯಾವುದಾದ್ರೂ ನೀವು ಹಂಚ್ಕೊಳ್ಳೋದಾದರೆ? ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ, ಕೆಲಸ ಹುಡ್ಕೊಂಡು ಬಂದಾಗ, ನನ್ನ ಒಂದು ಕೆಲವೊಬ್ಬರು ಸ್ನೇಹಿತರು ಕೊಡಿಗೆಹಳ್ಳಿಯಲ್ಲಿದ್ದರು. ಸೊ ಕೊಡಿಗೆಹಳ್ಳಿಯಲ್ಲಿದ್ದಾಗ ನಾನು ಬ್ಯಾಂಗ್ಳೂರಿಗೆ ಬಸ್ಸಲ್ಲಿ ಬಂದೆ, ದೇವದುರ್ಗದಿಂದ ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ನನಗೆ ಫೋನ್ ಇರಲಿಲ್ಲ ಆವಾಗ ಒಂದು ಸ್ಲಿಪ್ ಥರ ಫೋನ್ ಇದ್ದಿಲ್ಲ, ಸ್ಲಿಪ್ ಥರ 288 ನಂಬರ್ ಬಸ್ಸು. ಇವಾಗೂ 288 ಇದೆ. 288 ಬಸ್ಗೆ ಬಂದರೆ ನಿನಗೆ ಸಿಗ್ತೀವಿ ಅಂತ ಹೇಳಿದರು. ನಾನು ಅಷ್ಟೇ ಆಯಿತು ಬಿಡು, ಕೊಡಿಗೆಹಳ್ಳಿ ಬರ್ಕೊಂಡಿದ್ದೆ, ಕೊಡಿಗೆಹಳ್ಳಿ 288 ಬಸ್ ನಂಬರ್ ಅದು ಇದೆ ನೆನಪಿದೆ. ಸೊ ಮೆಜೆಸ್ಟಿಕ್ಕಿಂದ ಹತ್ತಿದ ತಕ್ಷಣ ಜಸ್ಟ್ ಒಂದು 10 ಮಿನಿಟ್ಸ್ ಆಗಿರಬೇಕು. ನಾನು ಕಂಡಕ್ಟ್ರಿಗೆ ಕೇಳಿದೆ, ಕೊಡಿಗೆಹಳ್ಳಿ ಎಲ್ಲಿ ಬರುತ್ತೆ? ಅದೇ ಕೊಡಿಗೆಹಳ್ಳಿ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ರೀ ಅಂತಂದರು ಕಂಡಕ್ಟ್ರು. ಅದಾದಮೇಲೆ ಇನ್ನೊಂದು 15 ನಿಮಿಷ ಹೋಯಿತು. ಬಹುಶಃ ನಾವು ಕಾವೇರಿ ಥಿಯೇಟ್ರ್ ದಾಟಿರಬೇಕು, ಕಾವೇರಿ ಥಿಯೇಟ್ರ್ ಇಲ್ಲ ಮೇಕ್ರಿ ಸರ್ಕಲ್ವರೆಗೆ ಬರೋದು. 20 ಮಿನಿಟ್ಸ್ ಆಯಿತು. ಮತ್ತೆ ನಾನು ಎದ್ದು ಗಾಬರಿಯಿಂದ ಕೇಳಿದೆ, ಎಲ್ಲಿ ಮಿಸ್ ಆಗಿಬಿಡ್ತೇನಂತ. ಕೊಡಿಗೆಹಳ್ಳಿ ಎಲ್ಲಿ ಬರುತ್ತೆ ಕಂಡಕ್ಟ್ರೆ ಅಂತ ಕೇಳಿದೆ. ಕೂತೀರಿ, ನಾನು ಹೇಳ್ತೀನಿ ನಿಮಗೆ ಅಂತಂದ್ರು. ನನಗೆ ಗಾಬರಿ ಆಗಿಬಿಡ್ತು. ಆಮೇಲೆ ಇನ್ನೂ 10 ಮಿನಿಟ್ಸ್ ಹೋದ್ಮೇಲೆ ಮತ್ತೆ ನನಗೆ ಇದೆಲ್ಲೋ ಹೋಗಿರಬೇಕು, ನನಗೆ ಮಿಸ್ಗೈಡ್ ಮಾಡ್ತಾ ಇದ್ದಾನೆ ಕಂಡಕ್ಟರ್ ಅಂತಂದೇಳಿ, ಕಂಡಕ್ಟ್ರೆ ಕೊಡಿಗೆಹಳ್ಳಿ ಎಲ್ಲಿ ಬರುತ್ತೆ ಅಂತ ಕೇಳಿದೆ. ಓ ನೋಡಿ, ಈ ಬಸ್ ಲಾಸ್ಟ್ ಎಲ್ಲಿ ನಿಲ್ಲುತ್ತಲ್ಲ ಅದೇ ಇಳ್ಕೊಂಬಿಡಿ ನೀವು, ಅದೇ ಕೊಡಿಗೆಹಳ್ಳಿ ಅಂತ ಹೇಳಿದರು. ಸೊ ಅದು ಏನಕ್ಕೆ ನೆನಪಿದೆ ಅಂತಂದಾಗ, ನಾನು ACP ಬ್ಯಾಂಗ್ಳೂರು ಸಿಟಿಯಲ್ಲಿ ನಾನು ACP ಆಗಿ ಫಸ್ಟ್ ACP ಆಗಿದ್ದೆ ಯಲಹಂಕ ACP. ಅದು ಕೂಡ ಕೊಡಿಗೆಹಳ್ಳಿ ಲಿಮಿಟ್ಸು ಯಲಹಂಕ ACPಗೆ ಬರುತ್ತೆ. ಸೊ ನನಗೆ ಅದೊಂದು ಲಿಂಕ್, ನಾನು ಯಾವುದೇ ಕೆಲಸ ಮಾಡಿದ್ರು ಬ್ಯಾಂಗ್ಳೂರು ಸಿಟಿಯಲ್ಲಿ ಕೊಡಿಗೆಹಳ್ಳಿ ಲಿಂಕ್. ಯಾಕಂದರೆ
ACP ಯಲಹಂಕ ಆಗಿ ಮಾಡಿದೆ, ಅದು ಅಲ್ಲೇ. ACP ದೇವನಹಳ್ಳಿಯಾಗಿ ಮಾಡಿದೆ, ಅದು ನಾರ್ತ್ ಡಿವಿಷನ್. ಈಗ DCP ಟ್ರಾಫಿಕ್ ಆಗಿ ಬಂದಿನಿ, ಇದನ್ನು ಕೂಡ ನಾರ್ತ್ ಡಿಸ್ಟಿಕ್. ನನ್ನ ಮನೆ ಕೂಡ ಇರೋದು, ಕುಟುಂಬ ಗಿಡ ಎಲ್ಲ ಇರೋದು ಇವನ್ ಕೂಡ ಅಲ್ಲೇ ಕೊಡಿಗೆಹಳ್ಳಿಯಲ್ಲೇ. ನಾನು ಇಲ್ಲಿ ಅಲ್ಲಿ ಫಸ್ಟ್ ಟೈಮ್ ಯಾವಾಗ ಬಂದಿದ್ದೆ ಅಲ್ಲೇ ಕೂಡ ಈಗ ವಾಸ ಮಾಡ್ತಾ ಇದ್ದೀನಿ. ಏನೋ ನಿಜವಾಗ್ಲೂ ನಾರ್ತ್ ಬೆಂಗಳೂರು, ನಾನು ಇನ್ನೂವರೆಗೂ ಕೂಡ ಸೌತ್ ಬೆಂಗಳೂರು ನನಗೇನೂ ಗೊತ್ತೇ ಇಲ್ಲ. ಈ ಜಯನಗರ JP ನಗರ ಕಡೆ ಒಂದು ಸಲ ಅಥವಾ 2 ಸಲ ಹೋಗಿರ್ಬೇಕು ಹೊರತು ನಾನು ನನ್ನ ಲೈಫ್ ಕಳೆದಿದ್ದೆ ನಾರ್ತ್ ಬೆಂಗಳೂರಲ್ಲಿ. ಸರ್, ನಿಮಗೂ ನಾರ್ತ್ ಕರ್ನಾಟಕದಿಂದ ನಾರ್ತ್ ಬ್ಯಾಂಗ್ಳೂರ್ವರೆಗೂ ನಿಮಗೂ ನಾರ್ತ್ಗೂ ಒಂದು ಅವಿನಾಭಾವ ಸಂಬಂಧನೇ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನೀವು ಹೇಳ್ತಾ ಇದ್ರಿ ಫಸ್ಟು ನಾನು ಬಸ್ ನಂಬರ್ ಹಿಡ್ಕೊಂಡು ಆ ಏರಿಯಾಗೆ ಬಂದೆ, ಆದರೆ ಇವಾಗ ಅದೇ ರೀಜನ್ಗೆ ನೀವು ಟ್ರಾಫಿಕ್ ಆಫೀಸರ್ ಆಗಿ ಅಪಾಯಿಂಟ್ ಆಗಿ ಇಡೀ ನಾರ್ತ್ ಬ್ಯಾಂಗ್ಳೂರ್ ರೀಜನ್ನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಅದು ನಿಜವಾಗ್ಲೂ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಇನ್ನೊಂದು ನನ್ನ ಮುಂದಿನ ಪ್ರಶ್ನೆ ಏನಂತ ಅಂದರೆ, ಸರ್ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂತ ಅಂದರೆ ಸ್ಟ್ರೆಸ್ ಅನ್ನೋದು ತುಂಬ ಇದ್ದೇ ಇರುತ್ತೆ. ಯಾಕಂದರೆ ನಾವು ಸತತವಾಗಿ ಕೆಲಸಗಳನ್ನ ನೀವು ಮಾಡ್ತಾನೆ ಇರ್ತೀರ, ನೀವಾಗಿರ್ಬೋದು, ಹಾಗೆ ನಿಮ್ಮ ಜೊತೆ ಕೆಲಸ ಮಾಡೋರಾಗಿರ್ಬೋದು, ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ನಮಗೆ ಸಾಮಾನ್ಯ ಜನರಿಗಂತೂ ಗೊತ್ತಿಲ್ಲ ನಿಮಗೆ ಅಂತ ಸಮಯ ಯಾವಾಗ ಸಿಗುತ್ತೆ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕೆ. ಇವಾಗ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟೋ ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಿದೆ ಇವಾಗಿನ ಕಾಲದಲ್ಲಿ. ಪ್ರತಿ ನಿಮಿಷ ಕೆಲಸ ಅಂತ ಇರೋರಿಗೆ ನೀವು ಈ ಸ್ಟ್ರೆಸ್ ಬಸ್ಟ್ ಆಗಿರ್ಬೋದು ಅಥವಾ ಈ ಸ್ಟ್ರೆಸ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಇದೆಲ್ಲದಕ್ಕೂ ಈ ಮೆಂಟಲ್ ಫಿಟ್ನೆಸ್ ಅಥವಾ ಈ ಫಿಸಿಕಲ್ ಫಿಟ್ನೆಸ್ಗೆ ಏನು ಮಾಡ್ತೀರಾ ಯೂಶಲಿ? ನಮಗೆ ಈ ದೈನಂದಿನ ಪೊಲೀಸ್ ಚಟುವಟಿಕೆಗಳಲ್ಲಿ ತಮಗೆ ಗೊತ್ತು, ಬಹಳ ಭೌತಿಕವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಾಳ ಆಯಾಸ ಕೂಡ ಆಗ್ತದೆ, ಇಲ್ಲ ಅಂತಲ್ಲ. ಬಟ್ ಯಾವುದೇ ಕೆಲಸ ಮಾಡಿದಾಗ ಆ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇತ್ತು ಅಥವಾ ಆ ಕೆಲಸದ ಬಗ್ಗೆ ನಿಮಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ಕೆಲಸ ಅಷ್ಟೊಂದು ನಿಮಗೆ ಡಿಫಿಕಲ್ಟಿಯಾಗಿ ಕಾಣಲ್ಲ. ಈ ಟ್ರಾಫಿಕ್ ಅನ್ನೋ ವಿಷಯ ಏನಿದೆ ಅದಕ್ಕೆ ಆಸಕ್ತಿ ಇರಬೇಕು. ನನಗೆ ಫಸ್ಟು ಟ್ರಾಫಿಕ್ ಅಂದ ತಕ್ಷಣ ಬೇಜಾರಾಯಿತು. ಬಟ್ ಟ್ರಾಫಿಕ್ ಈಸ್ ಇಂಜಿನಿಯರಿಂಗ್, ನಾನು ಮೊದಲೇ ಹೇಳ್ದಂಗೆ ಇದು ಇಂಜಿನಿಯರಿಂಗ್ ಸಬ್ಜೆಕ್ಟ್. ಇದು ಇಲ್ಲಿ ಏನಂತಂದರೆ ಅದ್ರ ಬಗ್ಗೆ ಆಸಕ್ತಿ ಇದ್ದು ನಾನು ಅಟ್ಲೀಸ್ಟ್ ಸಮಥಿಂಗ್, ನಾನು ಏನಾದರೂ ಒಂದು ಅಲ್ಪ ಸೇವೆ ಮಾಡ್ತೀನಿ ಅಂದರೆ ಮಾತ್ರ ನಾವು ಅಲ್ಲಿರಬೇಕಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಸೊ ನಮ್ಮ ಈ ದೈನಂದಿನ ಒತ್ತಡಗಳಲ್ಲಿ ಟ್ರಾಫಿಕ್ ಪೊಲೀಸ್ ಏನಿದ್ದಾರೆ, ಈಗ ಕೆಲವೊಬ್ಬರಿಗೆ ಈ ಲಂಗ್ಸ್ದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ನಾವು ಅದ್ರಗೋಸ್ಕರನೇ ಪ್ರತಿ ಸಲ ನಮ್ಮ ಇಲಾಖೆ ಕಡೆಯಿಂದ ಎವ್ರಿ ಇಯರ್ ಲಂಗ್ ಟೆಸ್ಟ್ ಮಾಡಿಸ್ತಾರೆ, ಪರ್ಟಿಕ್ಯುಲರ್ಲಿ ಫಾರ್ ಟ್ರಾಫಿಕ್ ಪೊಲೀಸ್ಗೆ. ಅವ್ರದ್ದು ಲಂಗ್ ಅಕಸ್ಮಾತ್ ಏನಾದರೂ ತೊಂದರೆ ಆಗಿದ್ದರೆ ಅವ್ರನ್ನ ಬೇರೆ ಕಡೆ ಇದು ಮಾಡ್ತಾರೆ. ಲಂಗ್ ಫಿಟ್ ಇರಬೇಕು, ಯಾಕಂದರೆ ಏರ್ ಪೊಲ್ಯೂಷನ್ ಅದಿರೋದ್ರಿಂದ. ಅದಲ್ದೇ ದೈಹಿಕವಾಗಿ ಫಿಟ್ ಇರೋದು ಅಲ್ದೇ ಮಾನಸಿಕವಾಗಿ ನೀವು ಫಿಟ್ ಇರಬೇಕಾಗುತ್ತೆ. ನಾವೇನಾದರೂ ಕಿರಿಕಿರಿ ಅಂತ ಏನಾದರೂ ಅನುಭವಿಸ್ಬಿಟ್ಟಿರಂತಂದರೆ, ಇದು ಕಿರಿಕಿರಿ ಅಂತಂತಂದರೆ 12 hours ಇಟ್ ವಿಲ್ ಬಿ ಕಿರಿಕಿರಿ ಓನ್ಲಿ. ಇಲ್ಲ ಇದಕ್ಕೆ ಒಂಥರ ನಾನು ಏನಾದರೂ ಒಂದು ಅಳಿಲು ಸೇವೆ ಮಾಡಿ ನಂದು ಪ್ರಕಾರನೇ ಸ್ವಲ್ಪ ಟೈಮ್ ಏನಾದರೂ ಉಳಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆದಾಗ ಒಂದು 0 hour ಅಂತ ಬರ್ತದೆ, ಅಂದರೆ ಗೋಲ್ಡನ್ ಅವರ್ ಅಂತ ಬರ್ತದೆ. ಅಲ್ಲಿ ಆಕ್ಸಿಡೆಂಟ್ ಆದಾಗ ಇಮಿಡಿಯೇಟ್ಲಿ ನಾವು ಅದು ಪೇಷಂಟ್ ಏನಿರ್ತದೆ ಇಮಿಡಿಯೇಟ್ಲಿ ನಾವು ಅವ್ರನ್ನ ಹಾಸ್ಪಿಟಲ್ನ ತಲುಪಿಸ್ಬೇಕು. ನಮ್ಮಲ್ಲಿ ಏನು ವಿಶೇಷತೆ ಅಂತಂದರೆ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ಯಾವುದೇ ವ್ಯಕ್ತಿನ ನೀವು ಅಪಘಾತ ಆದ ಸಂದರ್ಭದಲ್ಲಿ ಇಮಿಡಿಯೇಟ್ಲಿಯಾಗಿ ನೀವೇನಾದರೂ ಹಾಸ್ಪಿಟಲ್ಗೆ ತಲುಪಿಸಿ ಅವ್ನು ಏನಾದರೂ ಜೀವ ಉಳಿಸಿದರೆ ನಿಮಗೆ ನಿಜವಾಗ್ಲೂ ಕೂಡ ದೇವರಿಂದ ಆಶೀರ್ವಾದ ಅಂತೂ ಇದ್ದೇ ಇರ್ತದೆ. ಆದರೆ ಅದಕ್ಕೂ ಕೂಡ ನಿಮ್ಮ ಮನಸ್ಸೇನಿರ್ತದೆ ಡೆಫಿನೆಟ್ಲಿ ಅದನ್ನು ಮೇಲಿಂದ ಮೇಲೆ ಅನ್ಕೊತಾ ಇರ್ತದೆ. ಅಟ್ಲೀಸ್ಟ್ ನಾನು ರಸ್ತೆಯಲ್ಲಿ ಅಪಘಾತ ಆಗಿರ್ತಕ್ಕಂಥ ವ್ಯಕ್ತಿನ ಸೇರಿಸದೆ ನಂದೇನಾದರೂ ಒಂದು ಸೇವೆ ಇತ್ತು, ಅಳಿಲು ಸೇವೆ ಇತ್ತು, ಅವನು ಉಳ್ಕೊಂಡ ಅಂತಂದರೆ ಅದನ್ನು ನೀವು ಲೈಫಲ್ಲಿ ಕೂಡ ಮರೆಯಲ್ಲ. ಆ ಥರ ಒಂದು ಕೆಲಸಗಳನ್ನೆಲ್ಲ ಇಲ್ಲಿ ನಾವು ನಮ್ಮ ಇದರಲ್ಲಿ ಟ್ರಾಫಿಕಲ್ಲಿ ಪಡಿಬೋದು. ಸೊ ಇದು ಒಂದು ಮೇಜರಾಗಿ ನೀವು ಮಾಡಿದಾಗ ಖುಷಿ ಭಾಳ ಇರ್ತದೆ. ಯಾಕಂದರೆ ಯಾವತ್ತೂ ಕೂಡ ಭಗವಂತ ಹುಟ್ಟಿಸಿರ್ತಾನೆ, ಬಟ್ ಈ ಸಾವಿನ ಸಂದರ್ಭದಲ್ಲಿ ಅಲ್ಪ ಏನಾದರೂ ಸೇವೆ ಇತ್ತಂತಂದರೆ ಅದರಿಂದ ಯಾವಾಗಲೂ ಡಾಕ್ಟ್ರ್ ಹೇಳ್ತಾ ಇರ್ತಾರೆ, ಒಂದು ಚೂರು ಲೇಟ್ ಆಗಿದ್ದರೆ ಉಳಿತಾ ಇರಲಿಲ್ಲ ಅಂತಂದು. ಆ ಚೂರನ್ನ ನೀವೇನಾದರೂ ಆ್ಯಡಪ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಆ ಪೊಲೀಸ್ ಇದ್ದಾಗ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಒಂದು ಜೀವನ ಡೆಫಿನೆಟ್ಲಿ ಆಗಿ ಉಳಿಸ್ಬೋದು.
ಪರ್ಟಿಕ್ಯುಲರ್ಲಿ ಆಕ್ಸಿಡೆಂಟ್ ಆದಾಗ ನಾವೇನು ತೊಗೊಳ್ತೀವಲ್ಲ ಭಾಳನೇ ಚೆನ್ನಾಗಿರ್ತದೆ. ಯಾಕಂದ್ರೆ ಅವಾಗ ಏನಾಗಲ್ಲ, ಅದನ್ನು ಕೆಲವೊಬ್ರು ನಮ್ಮ ಪೊಲೀಸರು ಬ್ಲಡ್ ಇರ್ತದೆ ಹಂಗೆ ಎತ್ಬಿಡ್ತಾರೆ. ಬ್ಲಡ್ ಇರ್ತದೆ, ಯಾರು ಹತ್ರ ಹೋಗಲ್ಲ, ಬಟ್ ಆ ಬ್ಲಡ್ಡಿಂದ ಆ ಪ್ಯಾಂಟ್ ಇನ್ನೊಂದ್ಸಲ ಹಾಕ್ಕೊಲಾರ್ದಂಗೆ ಆಗ್ಬಿಡುತ್ತೆ ಅದು. ಹರೀಶ್ ಹಾಕೊಳ್ಳೋದಿಲ್ಲ ಅಂಥದ್ದು ನೋಡಿದ್ದೀನಿ ನಾನು ಬಾಗಲಕೋಟೆ ಇದ್ದಾಗ. ಯಾಕಂದ್ರೆ ಎಲ್ಲ ಬಿಟ್ಟು ಎತ್ಕೊಂಡು ಹಾಕ್ಬಿಡ್ತಾನೆ, ಯಾರೂ ಬರಲ್ಲ ಅಂತ ಟೈಮಿಗೆ. ಅವ್ನು ಟಕ ಟಕ ಟಕಡೆ ಎತ್ಕೊತಾನೆ. ಈವನ್ ಆ್ಯಂಬುಲೆನ್ಸ್ ಕೂಡ ಕೆಲವೊಂದು ಆ್ಯಂಬುಲೆನ್ಸ್ ಬರ್ತವೆ, ಕೆಲವೊಂದು ಆ್ಯಂಬುಲೆನ್ಸ್ ಇಲ್ಲ ಡೆಡ್ ಬಾಡಿಗಳನ್ನು ತೊಗೊಂಡೋಗಲ್ಲ, ಇಲ್ಲ ಇಂಜೂರ್ಡ್ ತೊಗೊಂಡೋಗಲ್ಲ ಅಂತಾರೆ. ಅಂಥದ್ರಲ್ಲಿ ನಾನು ನೋಡ್ತೀನಲ್ಲ, ನಿಜವಾಗ್ಲೂ ಬಿಡಪ್ಪ, ಏನೋ ಅಟ್ಲೀಸ್ಟ್ ಎಲ್ಲೋ ಒಂತಲ್ಲಿ ಮಾಡಿದರೆ ನಿನಗೆ ಏನೋ ಒಂದು ಇದ್ದಿರ್ತದೆ.